ಮಾಸಗಳು ಮತ್ತು ಹಬ್ಬಗಳು: ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಚೈತ್ರ ಮಾಸದಲ್ಲಿ ಬರುವಂಥ ಹಬ್ಬಗಳು: ಯುಗಾದಿ, ಹೊಸ ವರ್ಷ ಮೊದಲ ದಿನ ಹಿಂದೂ ಜನಗಳಿಗೆ, ರಾಮನವಮಿ, ಹನುಮಂತ ಜಯಂತಿ. ವೈಶಾಖ ಮಾಸದಲ್ಲಿ ಬರುವ ಅಂಥ ಹಬ್ಬಗಳು: ಅಕ್ಷಯ ತೃತೀಯ ಬರುವುದು, ಅಂದೇ ಬಸವ ಜಯಂತಿ, ಶಿವ ಜಯಂತಿಗಳನ್ನು ಆಚರಿಸಲಾಗುವುದು. ಜ್ಯೇಷ್ಠ: ಕಾರ ಹುಣ್ಣಿಮೆ, ಮಣ್ಣೆತ್ತಿನ ಅಮಾವಾಸ್ಯೆ, ಮಣ್ಣಿನ ಎತ್ತಿನ ಪೂಜೆ ನಡೆಯುವುದು. ಆಷಾಢ: ಇದು ಏಕಾದಶಿಯು ಪ್ರಸಿದ್ಧ, ಪವಿತ್ರ ಇರುವುದು, ಅಂದು ಉಪವಾಸ ಮಾಡುವ ಸಂಪ್ರದಾಯ. ಶ್ರಾವಣ: ನಾಗಪಂಚಮಿ, ಗೋಕುಲಾಷ್ಟಮಿ ಉತ್ಸವಗಳು ವಿಜೃಂಭಣೆಯಿಂದ ನಡೆಯುವುದು. ಭಾದ್ರಪದ: ಗಣೇಶನ ಹಬ್ಬ, ಸುಂದರ ಮೂರ್ತಿಯ ಪೂಜೆ, ಸಂಘ ಸಂಸ್ಥೆಗಳಲ್ಲಿ ಭಾಷಣ, ಕೀರ್ತನ ಜರುಗುವುದು. ಆಶ್ವೀಜ: ನವರಾತ್ರಿ, ದೀಪಾವಳಿ, ಲಕ್ಷ್ಮೀ ಪೂಜೆಯ ವೈಭವ ಹೇಳತೀರದು. ಕಾರ್ತಿಕ: ಏಕಾದಶಿ, ತುಳಸಿ ವಿವಾಹ ಮಾಡುವುದು. ಮಾರ್ಗಶಿರ: ದತ್ತಾತ್ರೇಯ ಜನ್ಮದಿನ ಆಚರಣೆ, ಭಜನೆ, ಕೀರ್ತನೆ ನಡೆಯುವುದು. ಪುಷ್ಯ: ಸಂಕ್ರಮಣ ಅಥವಾ ಮಕರ ಸಂಕ್ರಾಂತಿ, ಪವಿತ್ರ ಸ್ಥಾನಗಳಲ್ಲಿ ಸ್ನಾನ ಮಾಡುವುದು. ಮಾಘ: ರಥಸಪ್ತಮಿ, ಭೀಷ್ಮಾಷ್ಟಮಿ, ಶಿವರಾತ್ರಿಯ ಉತ್ಸವ ಜರುಗುವವು. ಫಾಲ್ಗುಣ: ಕಾಮದಹನ, ರಂಗಪಂಚಮಿ ಅಥವಾ ಓಕಳಿ ಆಚರಿಸುವುದು.